ಹಿಂದೆನೇ ಸಮಸ್ಯೆಗಳು ಜಾಸ್ತಿ ಆದರೆ ಅದರ ಅರ್ಥ ಏನು? ಓಕೆ ನೋಡಪ್ಪ, ಸಮಸ್ಯೆಗಳು ನೀವು ಬಗೆಹರಿಸ್ಕೊಳ್ದೆ ಹೋದರೆ ಅದು ಬೆಳಿತಾನೇ ಇರ್ತದೆ. ಈ ಮಕ್ಕಳಾದರೆ ಹೆಣ್ಮಕ್ಳು ವಯಸ್ಸಿಗೆ ಬರ್ತಾರಲ್ಲ, ಋತುಮತಿ ಆದ್ಲು. ಈಗ ಇಷ್ಟು ದಿವಸ ನೀವೇನೋ ಮಗು ಅಂತ ಆಟ ಆಡ್ಕೊಂಡು ಬಿಟ್ಬಿಟ್ಟಿದ್ರಿ, ಈಗ ಋತುಮತಿ ಆಗಿದ್ದಾಳೆ. ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿರ್ಬೇಕು ಅವಳನ್ನ. ಇನ್ನು ದೊಡ್ಡವಳಾದ್ಲು, ವಯಸ್ಸಿಗೆ ಬಂದು ಏನು ಅಕ್ಕಪಕ್ಕ ಹುಡುಗರು, ಬೀದಿಲಿರೋರು, ಪಕ್ಕದ ಮನೆ ಬೀದಿ ಊರಲ್ಲಿರೋರೆಲ್ಲ ಮಗಳ ಮೇಲೆ ಕಣ್ಣಾಕ್ತಾರೆ. ಒಂದು ಕಣ್ಣಲ್ಲ 100 ಕಣ್ಣಿರ್ತವೆ. ಸೊ ಈಗ ಇನ್ನೂ ನೀವು ಕೇರ್ಫುಲ್ ಆಗಿರ್ಬೇಕು. ಇನ್ನೇನಾದ್ರೂ ಮಗಳಿಗೆ 21, 22, 23 ವರ್ಷ ಆಗೋಯ್ತು ಅಂದ್ರೆ ನೀವು ಯಾವಾಗಲೂ ಬೂದ್ ಗ್ಲಾಸ್ ಹಾಕೊಂಡು ಇಡ್ಬೇಕಾಗ್ತದೆ. ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೂ ಪರಿಹಾರ ಮಾಡ್ಕೊಂಡಿಲ್ಲ ಅಂದ್ರೆ ಅದು ವಯಸ್ಸು ಮಗಳು ಬಂದಂಗೆ ಬೆಳಿತಾನೆ ಇರ್ತದೆ. ಸೊ ಏನು ಮಾಡಬೇಕು ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಿ ಪೂರ್ವಾಪರಗಳನ್ನೆಲ್ಲ ತಿಳಿಸಿ ಆ ಸಮಸ್ಯೆಗೆ ಏನು ಪರಿಹಾರ ಅಂತ ತಿಳಿಸ್ತೀನಿ. ಅದು ಪ್ರತಿಯೊಬ್ಬರು ಮನೆಯಲ್ಲಿ ತಿಂಗಳಿಗೆ ಯಾರೋ ಒಬ್ಬರು ನೆಗೆದು ಬೀಳ್ತಾ ಇರ್ತಾರೆ. ತಿಂಗಳಿಗೆ ಏನೇನೋ ಒಂದು ಸಮಸ್ಯೆಗಳಾಗ್ತಾ ಇರ್ತವೆ, ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ಇದ್ದಕ್ಕಿದ್ದಂಗೆ ಗಾಡಿ ರಿಪೇರಿ, ಫ್ರಿಡ್ಜ್ ರಿಪೇರಿ, TV ರಿಪೇರಿ. ಯಪ್ಪ, ಒಂದು ಮನೆಯಲ್ಲಿ ಅವರೆಲ್ಲ ಬರೆದಿಟ್ಟವ್ರ ಲೀಸ್ಟ್. ಒಂದು ತಿಂಗಳಲ್ಲಿ ಪ್ರತಿ ದಿವಸ ಏನಾದರೂ ಒಂದು ಅವಘಡಗಳು. ಒಂದು ತಿಂಗಳಲ್ಲ, 1.5 ತಿಂಗಳು, 51 ದಿವಸ ಪೂರ್ತಿ ಒಂದು ದಿವಸನೂ ಮಿಸ್ ಆಗದಿರಂಗೆ ದಿನಾ ಒಂದೊಂದು ರೀತಿ ಸಮಸ್ಯೆಗಳು. ಸೊ ಅದಕ್ಕೋಸ್ಕರ ಬನ್ನಿ ಅಂತೇಳಿ ಅವ್ರು ಕರ್ಕೊಂಡು ಬಂದು, ಬಾಡಿಗೆ ಮನೆ ಆಗಿರೋದ್ರಿಂದ ಖಾಲಿ ಮಾಡ್ಬಿಡಿ ಅಂತ ಹೇಳಿದ್ರೆ ಖಾಲಿ ಮಾಡಿದ್ರು. ಇವಾಗ ಅದ್ಭುತವಾಗಿದ್ದಾರೆ, ಒಳ್ಳೆ ಮನೆಯಲ್ಲಿ ಕರ್ಕೊಂಡೋಗಿ ಒಂದ್ಸಲ ನನ್ನನ್ನು ಕನ್ಫರ್ಮ್ ಮಾಡಿ ಈ ಮನೆ ಚೆನ್ನಾಗಿತ್ತ ನೋಡಿ ಗುರುಜಿ ಅಂತೇಳಿ ಆ ಮನೆ ನೋಡಿ ಲೀಸ್ಗೆ ಹಾಕ್ಸ್ಕೊಂಡಿದ್ದಾರೆ. ಅದ್ಭುತವಾಗಿದ್ದಾರೆ. ಕೆಲವೊಂದು ಮನೇಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ಆದ್ದರಿಂದ ಆ ಮನೆಗಳಲ್ಲಿ ಹಂಗಿರೋದ್ರಿಂದ ಖಂಡಿತವಾಗ್ಲೂ ವಾಸಿ ಆಗೋದಿಲ್ಲ.